निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुर्मुहुः रसिका भुविभावुकाः। कृष्णाय वासुदेवाय देवकी नन्दनाय च नन्दगोपकुमाराय ಗೋವಿಂದಾಯ ನಮೋ ನಮಃ. ದೊಡ್ಡೋಳಂದ್ಲು, ನಾನು ಎಂಥ ಪೂಜೆ ಮಾಡಿದ್ನೋ ಏನೋ ದೇವರಿಗೆ, ಸದ್ಯ ಇಂಥ ಒಬ್ಬ ಗಂಡನ ನನಗೆ ಕೊಟ್ಟನಲ್ಲಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ, ನಿಮಗೆಲ್ಲ ಟಾಟಾ ಅಂತ ಅವ್ನ ಪಕ್ಕ ಬಂದು ನಿಂತ್ಕೊಂಡ್ಲು. ಎರಡನೇ ಅವಳಂದ್ಲು, ನಾನು ನೀನು ಯಾವುದ್ರಲ್ಲಿ ಬಿಟ್ಟಿದ್ದೀವಿ, ಇಬ್ಬರು ಒಟ್ಟೊಟ್ಟಿಗೆ ಇದ್ವಿ, ಇಬ್ಬರು ಇವನ ಜೊತೆ ಕೊಟ್ಟೋಗೋಣ, ನಾವಿಬ್ಬರು ಇವನು ಮದುವೆ ಮಾಡ್ಕೊಳ್ತೀವಪ್ಪ. ಸರಿ, ಜಗಳ ಅಲ್ಲೆಲ್ಲ ಸ್ಟಾರ್ಟ್ ಆಯಿತು. ಕಡೆಯವಳು ಮೊದಲನೇವಳು ಇಬ್ಬರು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ತೊಗೊಂಡು ಅನೌನ್ಸ್ಮೆಂಟ್ ಮಾಡಿದರು. ಇಷ್ಟು ದಿನ 50 ಜನನೂ ಒಟ್ಟಿಗೆ ಇದ್ವಿ, ಇಷ್ಟು ದಿನ 50 ಜನನೂ ಒಟ್ಟಿಗೆ ಸಂತೋಷ ಪಟ್ವಿ, ಸಂಭ್ರಮ ಪಟ್ವಿ, ಸಡಗರ ಪಟ್ವಿ, ದುಃಖದಲ್ಲೂ ಒಟ್ಟಿಗೆ ಇರೋಣ, ಸಂತೋಷದಲ್ಲೂ ಒಟ್ಟಿಗೆ ಇರೋಣ, ಮದುವೆ ಆದರೂ 50 ಜನನೂ ಒಟ್ಟಿಗೆ ಇವನ್ನೇ ಮದುವೆ ಆಗೋಣ, ಎಲ್ಲ ಜೈ ಅಂತಂದರು. ಎಲ್ಲ ಕೈ ಎತ್ತಿದ್ರು, ಜೈ ಅಂದರು. 50 ಜನನು ನಾವಷ್ಟು ಜನ ನಿನ್ನ ಮದುವೆ ಆಗ್ತಿದ್ದೀವಿ, ನಮಗೆ ನಿಮ್ಮನ್ನು ನೋಡಿದರೆ ನಿಮ್ಗೆ ಅಷ್ಟು ಶಕ್ತಿ ಇದೆ, ಧೃತಿ ಇದೆ, ದೃಢ ಇದೆ, ಕೆಪಾಸಿಟಿ ಇದೆ, ಪೌರುಷ ಇದೆ, ವೀರ್ಯ ಇದೆ, ಶೌರ್ಯ ಇದೆ, ಬೇಕಾದ್ದು ನಿಭಾಯಿಸ್ತೀಯಾ, ನಮ್ಮನ್ನು ಮ್ಯಾನೇಜ್ ಮಾಡ್ತೀಯ, 50 ಜನನ ನಾವು ಮದುವೆ ಮಾಡ್ಕೊಳ್ತೇವೆ. ಅವನು ಹೇಳ್ದ, ನನ್ನ ಹತ್ರ ಯಾಕೆ ಹೇಳ್ತೀರಾ, ನೀವು ಬಲವಂತದಿಂದ ಬಲಾತ್ಕಾರದಿಂದ ಒಪ್ಪಿದಿರೋ ಸ್ವಇಚ್ಛೆಯಿಂದ ಒಪ್ಪಿದಿರೋ ಫಸ್ಟ್ ಹೇಳಿ. ಸ್ವಇಚ್ಛೆಯಿಂದ ಹೇಳ್ತಿದ್ದೀವಿ, ಹಾಗಿದ್ರೆ ನಾನು ಇಲ್ಲೇ ಇರ್ತೀನಿ, ನಿಮ್ಮ ಅಪ್ಪ ಆಚೆ ಇದ್ದಾನೆ, ನೀವು ಹೋಗಿ ಸ್ವಇಚ್ಛೆಯಿಂದ ನಾವು ಇಷ್ಟಪಡ್ತಿದ್ದೀವಿ, ಅವ್ನು ಮದುವೆ ಆಗ್ತೀವಿ ಅಂತ ಹೇಳೋಗಿ. ಅವನಲ್ಲೇ ನಿಂತ್ಕೊಂಡ. 50 ಜನ ಓಡಿ ಬಂದರು ಅಪ್ಪ ಅಪ್ಪ ಅಂತ. ಅಪ್ಪಂಗೆ ಭಯ, ಎಲ್ಲಿ ಹೊಡೆದು ಬಿಡ್ತಾರೋ ಅವರು ಅವ್ನು ಕಳಿಸಿದ್ದಕ್ಕೆ ಅಂತ. ಇಲ್ಲ ಕಣೆ ನಾನು ಕಳಿಸಿಲ್ಲ ಕಣೆ ಅಂತ ಅನ್ಕೋದ. ಅವೆಲ್ಲ ಬೇಡಪ್ಪ, ಇವಾಗ ಕಳಿಸಿದ್ಯಲ್ಲ ನೀನು. ಇಲ್ಲ, ನಾನು ಕಳಿಸಿದ್ದಲ್ಲ, ಭಯ ಅವನಿಗೆ, ನಾನು ಕಳಿಸಿದ್ದಲ್ಲ, ಈಗ ನೀನೇ ಕಳಿಸಿದ್ದು. ಅವನನ್ನೇ ನಾವು 50 ಜನನೂ ಇಷ್ಟಪಟ್ಟು ಸ್ವಇಚ್ಛೆಯಿಂದ ಒರೆಸ್ತಾ ಇದ್ದೀವಿ, ಅವನೇ ನಮ್ಮ ಪತಿ, ಅವನ್ನೇ ಮದುವೆ ಆಗ್ತಾ ಇದ್ದೀವಿ. ಅವನ ಕಂಡೀಷನ್ ಹೇಳಿದ್ದ, ನನ್ನ ಮಕ್ಕಳಲ್ಲಿ ಯಾರಾದರೂ ನನ್ನ ಹತ್ರ ಬಂದು ಸ್ವಇಚ್ಛೆಯಿಂದ ಇಷ್ಟಪಡ್ತೀವಿ, ಮದುವೆ ಆಗ್ತೀವಿ ಅಂದರೆ ಡಂಗೂರ ಬಾರಿಸ್ತೀನಿ, ಕಲ್ಯಾಣ ಮಂಟಪ ಬುಕ್ ಮಾಡ್ತೀನಿ, ಲಾಡು ಹಾಕಿಸ್ತೀನಿ ಅಂತ ಹೇಳಿದ್ನೋ ಇಲ್ವೋ. ಈಗ ಹೇಳ್ತಾ ಇದ್ದಾರೆ, ನಾವು ಸ್ವಇಚ್ಛೆಯಿಂದ ಅವನು ಪ್ರೀತಿ ಮಾಡಿದ್ದೀವಿ, ಅವನ್ನೇ ಮದುವೆ ಆಗ್ತಿದ್ದೀವಿ. ಅಷ್ಟೊತ್ತಿಗೆ ಬಂದ ಅಪ್ಪ. ಪ್ರಾಣ ಜಯ ಪರ ವಚನ ಭ್ರಷ್ಟ ಆಗಬೇಡ, ಏನಂದಿದ್ಯಾ ಮಾಡು ಮದುವೆ, ಬೇರೆ ದಾರಿ ಇಲ್ಲ. ಕಾಲ ಹಾಗಿತ್ತು. 50 ಜನಕ್ಕೂ ಮದುವೆ ಮಾಡಿ ಒಂದಷ್ಟು ಪುಡಿಗಳು, ಸಾರಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ ಎಲ್ಲ ಕಳ್ಸೋಣ 50 ಜನ ಹೆಂಗೆ ಅಂತ ಅವನಂದ. ನಿನ್ನ ಪುಡಿ ಗಿಡಿ ಏನೂ ಬೇಡ, ಎಲ್ಲ ಕಾಡಲ್ಲಿರೋರು, ನಾವು ಪರ್ಣಕೋಟಿಲಿರೋರು, ಗಾಡಿ ಕಟ್ಟಿಸ್ಕೊಂಡು ಸಾಕು, ರಥ ಗೀತ ಏನೂ ಬೇಡ ಅಂದ. ಅಯ್ಯೋ, ಅರಮನೆಯಲ್ಲಿ 5 ಸ್ಟಾರು 7 ಸ್ಟಾರಲ್ಲಿ ಬೆಳೆದಿರೋ ಹೆಣ್ಮಕ್ಳು ಗಾಡಿ ಕಟ್ಟಿಸ್ಕೊಂಡು ಕಾಡಿ ಕರ್ಕೊಂಡು ಹೋಗ್ತೀನಲ್ಲಪ್ಪ, ಆದರೆ ಮದುವೆ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಹೋದರು. ಎಷ್ಟೋ ವರ್ಷ ಆದಮೇಲೆ ಒಂದಿನ ರಾಜ ಹೆಣ್ಮಕ್ಳು ನೋಡ್ಕೊಂಬರೋಣ, ಏನು ಕಷ್ಟದಲ್ಲಿದ್ದಾರೋ ಏನೋ, ಮತ್ತೆ ಪುಡಿಗಳೆಲ್ಲ ಕಟ್ಟಿಸ್ಕೊಂಡು ಎಲ್ಲ ಪುಡಿ ಪ್ಯಾಕು, ಎಲ್ಲ ಐಟಮ್ಸು ಪ್ಯಾಕ್ ಮಾಡಿಕೊಂಡು ರಥಗಳಲ್ಲಿ ತೊಗೊಂಡು, ಲಗೇಜ್ ರಥನೇ ಒಂದು, ಕಾರ್ಗೋ ರಥನೇ ಒಂದು, ಐಟಮ್ ರಥನೇ ಒಂದು, ಪುಡಿ ರಥನೇ ಒಂದು, ಎಲ್ಲ ರಥಗಳು ಮಾಡಿಕೊಂಡು ಕಾಡಿಗೆ ಬಂದ. ಕಾಡಲ್ಲಿ ನೋಡ್ತಾನೆ 50 ದಿವ್ಯ ಸುಂದರವಾಗಿರತಕ್ಕಂಥ ಅರಮನೆಗಳು. ಇವನ ಅರಮನೆಯ 100 ಪಟ್ಟು ಅಲಂಕೃತವಾಗಿರತಕ್ಕಂಥ ಒಂದೊಂದು ಅರಮನೆ, ಅಂಥ 50 ಅರಮನೆಗಳು, 50 ಉದ್ಯಾನವನಗಳು, 50 ಸರೋವರಗಳು, ಅದ್ಭುತ ಜಲವಿಹಾರಗಳು, ಅನ್ಇಮ್ಯಾಜಿನಬಲ್ ಲಕ್ಸುರಿ. ಒಳಗಡೆ ಹೋಗ್ತಾನೆ, ಒಂದೊಂದು ಮನೆಯಲ್ಲೂ ಇವನ ಮಕ್ಕಳು ಮಹಾರಾಣಿಯರ ಥರ ಅದ್ಭುತವಾಗಿದ್ದಾರೆ. ಅಲ್ಲಿ ನೋಡ್ತಾನೆ, ಒಂದೊಂದು ಮನೆಯಲ್ಲೂ ಅವನು ತನ್ನ ಯೋಗಶಕ್ತಿಯಿಂದ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬ ಹೆಂಡತಿ ಹತ್ರ ಭಕ್ತಾಗಿದ್ದಾನೆ. 5 ಜನ 10 ಜನ ಮಕ್ಕಳು ಆರಾಮಾಗಿದ್ದಾರೆ. ರಾಜನಿಗೆ ನಾಚಿಕೆ ಆಯಿತು. ನನ್ನ ರಾಜಶಕ್ತಿ ದೊಡ್ಡದು ಅಂದ್ಕೊಂಡಿದ್ದೆ, ಬ್ರಹ್ಮಶಕ್ತಿ ಏನು ದೊಡ್ಡದ್ರಿ ಅಂತಂದ. ಆಶೀರ್ವಾದ ಮಾಡಿ ವಾಪಸ್ ಹೋದ. ಅದಾದಮೇಲೆ ಒಬ್ಬೊಬ್ರಿಗೂ ಮಕ್ಕಳು ಸ್ಟಾರ್ಟ್ ಆಯಿತು. 50 ಜನ ಹೆಂಡ್ತಿಯರು, ಮಕ್ಕಳನ್ನೆಲ್ಲ ಬೆಳೆಸ್ದ. ಅವ್ರ ಮೊಮ್ಮಕ್ಕಳು ಸ್ಟಾರ್ಟ್ ಆಯಿತು. ಇವನೇ ಕರ್ಕೊಂಡು ಹೋಗ್ಬೇಕು, ಸಂಗೀತಕ್ಕೂ ಇವನೇ ಕರ್ಕೊಂಡು ಹೋಗ್ಬೇಕು, ಡ್ಯಾನ್ಸ್ಗೂ ಇವನೇ ಕರ್ಕೊಂಡು ಹೋಗ್ಬೇಕು, ಮೃದಂಗಕ್ಕೂ ಇವನೇ ಕರ್ಕೊಂಡು ಹೋಗ್ಬೇಕು, ವೇದ ಮಂತ್ರಕ್ಕೂ ಇವನೇ ಕರ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕರ್ಕೊಂಡು ಹೋಗ್ತಾ ಇರೋದು. ಕಡೆಗೆ ಮೊಮ್ಮಗು ಆಯಿತು, ಮೊಮ್ಮಗನು ಇವನೇ ಕರ್ಕೊಂಡು ಹೋದ. ಮೊಮ್ಮಗು ಬೆಳೀತು, ಅದಕ್ಕೆ 20 ವರ್ಷ ಆಯಿತು. ಅದಕ್ಕೆ ಮದುವೆ ಮಾಡಬೇಕು. ಅದಕ್ಕೂ ಮದುವೆ ಮಾಡಿದ್ರು. ಮೊಮ್ಮಗಳಿಗೆ ಗರ್ಭಿಣಿ ಆದ್ಲು, ಮೊಮ್ಮಗಳಿಗೆ ಮಗು ಆಯಿತು. ಅದಕ್ಕೂ 1 ವರ್ಷ ಆಯಿತು. ಈಗ ಮೊಮ್ಮಗುಗೆ ಬರ್ತ್ಡೇ ಮಾಡಬೇಕು.
ಬರ್ಡೇ ಮಾಡಬೇಕು ಅಂದರೆ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸು ಬಂದು ಕರಿಬೇಕಲ್ಲ. 50 ಫ್ಯಾಮಿಲಿ, ಒಂದೊಂದು ಫ್ಯಾಮಿಲಿಗೆ 50 ರಿಲೇಟಿವ್ಸ್ಗಳು, 50 ಜನ ಫ್ರೆಂಡ್ಸು. ಅಂಥ ಕಲ್ಯಾಣ ಮಂಟಪ ಎಲ್ಲಿ ಸಿಗುತ್ತೆ? ಅದಕ್ಕೆ ನದಿ ಪಕ್ಕದಲ್ಲಿರೋ ದೊಡ್ಡ ಜಾಗನೇ ಬಿಡಿಸ್ಕೊಂಡ್ರು, ದೊಡ್ಡ ಶಾಮಿಯಾನ ಹಾಕಿ ಟೆಂಟ್ ಹಾಕಿದ್ರು, ನದಿ ಪಕ್ಕದಲ್ಲೇ ಮಾಡೋಣ ಅಂತ. ನದಿ ಪಕ್ಕದಲ್ಲಿ ಬರ್ತ್ಡೇ ಮಾಡಿದರು. ಎಲ್ಲ ಬರ್ಡೇ ಸಂಭ್ರಮವಾಗಾಯಿತು. ಆಮೇಲೆ ಲಾಸ್ಟಲ್ಲಿ ಗ್ರೂಪ್ ಫೋಟೋ ತೆಗೆಸೋಣ ಅಂತ ದೊಡ್ಡ ಮಗ ಹೇಳ್ದ. ಗ್ರೂಪ್ ಫೋಟೋಗೆ ಎಲ್ಲ ನಿಂತ್ಕೊಂಡ್ರು, ಫುಲ್ ಫ್ಯಾಮಿಲಿ, ಮಕ್ಕಳು, ಅಳಿಯಂದರು, ಸೊಸೆಯಂದರು, ಇವನ ಹೆಂಡ್ತಿಯವರು, ಅವ್ರ ಕಡೆಯವರು ಎಲ್ಲ ಫುಲ್ ಫ್ಯಾಮಿಲಿ. ಅವನು, ಅವನ ಹೆಂಡ್ತಿಯವರು, ಅವ್ರ ಮಕ್ಕಳು, ಸೊಸೆಯಂದರು, ಅವ್ರ ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು, ಇಷ್ಟು ಜನ ಎಲ್ಲ ನಿಂತ್ಕೊಂಡ್ರು. ಮುದುಕಪ್ಪನ್ನು ಮಧ್ಯ ತಂದು ಕೂಡಿಸಿದ್ರು. ಗ್ರೂಪ್ ಫೋಟೋಗೆ ರೆಡಿ ಆಯಿತು. ಕೂತ್ಕೊಂಡಿದ್ದಾನೆ ನದಿ ಪಕ್ಕ. ಈ ಕಡೆ ಒಂದು ಸರ್ತಿ ನೋಡ್ದ, ಈ ಕಡೆ ಒಂದು ಸರ್ತಿ ನೋಡ್ದ, ಮೇಲ್ ನೋಡ್ದ. ಫುಲ್ ಗ್ರೂಪ್ ಫೋಟೋ ಹಿಂದಿನ ಕಾಲದಲ್ಲಿ ನಿಂತ್ಕೊಂಡಿರ್ತಾರ. ಎಣಿಸ್ದ, ಕೌಂಟ್ ಮಾಡ್ದ. ಈಗ ಫುಲ್ಲು ಕೌಂಟ್ ಮಾಡ್ಕೊಂಬಂದ. ಕೌಂಟ್ ಮಾಡಿ ಕಡೆಯಲ್ಲಿ ನೋಡ್ತಾನೆ, ಇವನು ಒಬ್ಬನೇ ಒಬ್ಬ ಇದ್ದಿದ್ದು ಅದೇ ನದಿ ತೀರದಲ್ಲಿ. ಒಂದು ಗಂಡು ಒಂದು ಹೆಣ್ಣು ಮೀನುಗಳು ಮಿಲನವನ್ನು ನೋಡಿದ. ಮನಸ್ಸು ವಿಚಲಿತ ಆಯಿತು. ಅಲ್ಲಿಂದ ಪ್ರಾರಂಭವಾಗಿರತಕ್ಕಂಥ ಪ್ರಯಾಣ ಎಲ್ಲಿಗೆ ತಂದಿದೆ ಅಂದರೆ, ಇವಾಗ ಕೌಂಟ್ ಮಾಡ್ದ, 5,000 ಜನ ಕೋಆಪರೇಟಿವ್ ಸೊಸೈಟಿ ಚೇರ್ಮನ್ ಆಗಿ ಕೂತಿದ್ದಾನೆ. 5,000 ಜನ ಮೆಂಬರ್ಸು, ಫ್ಯಾಮಿಲಿ ಮೆಂಬರ್ಸ್, ಅವ್ನ ಮೆಂಬರ್ಸ್. ಎಲ್ಲಿದ್ದೆ, ಎಲ್ಲಿಗೆ ಬಿದ್ದೆ ಅಂದ್ಕೊಳ್ತಾನೆ. ಎಲ್ಲ ಹೋಗ್ತಾರೆ, ಬಾ ಅಂತಾರೆ, ನೀವು ಹೋಗಿ, ನಾನು ಬರಲ್ಲ ಅಂತಂದ. ಕೂತ್ಕೊಂಡ. ಮತ್ತೆ ನೋಡ್ತಾನೆ, ಮತ್ತೆ ಒಂದು ಹೆಣ್ಣು ಒಂದು ಗಂಡು ಮೀನು ಬರುತ್ತೆ. ಇದು ನೋಡೆ ಇನ್ನೊಂದು ಕ್ಷಣದಲ್ಲಿ ದೇವಿ ವಿಮಾನ ಬಂದು ನನ್ನನ್ನು ಮುಕ್ತಿ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಒಂದು ಗಂಡು ಒಂದು ಹೆಣ್ಣಿನ ಮಿಲನ ನೋಡಿದೆ. ನೋಡಿದ ತಕ್ಷಣ ವಾಟ್ ಎವರ್ ಐ ಸೀನ್, ವಾಟ್ ಎವರ್ ಐ ಸಿ, ದಟ್ ಬಿಕಮ್ಸ್ ಮೈ ಥಾಟ್. Whatever is my thought, that becomes my action. Whatever my action, that becomes my habit. What becomes my habit, that becomes my character. What becomes my character, that will be my nature. What is my nature, that will be my future. ಆಗ ಸೌಭರಿ ಪ್ರಪಂಚದ ಜನಗಳಿಗೊಂದು ಮಾತು ಹೇಳ್ತಾನೆ, ಎವ್ರಿಥಿಂಗ್ ಲೈಸ್ ಇನ್ ವಾಟ್ ಎವರ್ ಯು ಸಿ. ಒಳ್ಳೆಯದನ್ನು ನೋಡ್ತಾ ಇರ್ರಿ, ಒಳ್ಳೆಯದನ್ನು ಕೇಳಿಸ್ಕೊಳ್ತಾ ಇರ್ರಿ, ಒಳ್ಳೆಯವರ ಜೊತೆನಲ್ಲಿರ್ತಾ ಇರ್ರಿ. ದ ಫೈನಲ್ ಮೆಸೇಜ್ ಆಫ್ ಸೌಭರಿ. ಇಂಥ ಋಷಿ ನಾನು. ಒಂದು ಗಂಡು ಒಂದು ಹೆಣ್ಣು ಮೀನು ನೋಡಿಬಿಟ್ಟೆ ಬಿದ್ದೆ. ಅದಕ್ಕೆ ಒಳ್ಳೆಯದನ್ನು ನೋಡಿ, ದೇವತಾ ವಿಗ್ರಹಗಳು ನೋಡಿ, ದೇವರ ಸ್ತುತಿಗಳನ್ನು, ಕೀರ್ತನೆಗಳನ್ನು, ಭಜನೆಗಳನ್ನ ಕಿವಿಲಿ ಕೇಳ್ತಾ ಇರಿ. ಸಜ್ಜನರ ಸಂಘದಲ್ಲಿರಿ, ಸಾತ್ವಿಕರ ಸಂಘದಲ್ಲಿರ್ರಿ. ಮೇಕ್ ದ ಲೈಫ್ ಮೀನಿಂಗ್ಫುಲ್, ಎನ್ಲೈಟನಿಂಗ್, ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ಈಗ ಶುಕ ಮಹಾಮುನಿಗಳು ಕತೆ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ಜಗದ್ವಿಲಕ್ಷಣನಾಗಿರತಕ್ಕಂಥ, ಮನಮೋಹಕನಾಗಿರತಕ್ಕಂಥ, ಪರಮ ಸುಂದರನಾಗಿರತಕ್ಕಂತಹ, ಲೋಕ ವಿಲಕ್ಷಣನಾಗಿರತಕ್ಕಂಥ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಕತೆ ಹೇಳ್ತಾ ಇದ್ದೀನಿ ಈಗ ಅಂತ ಹೇಳಿದ ಹಾಗೆ ಇದ್ದಕ್ಕಿದ್ದಾಗೆ ಪರೀಕ್ಷಿತ್ ರಾಜನ ಕಣ್ಣಲ್ಲಿ ನೀರು ಬರುತ್ತೆ. ಸ್ವಾಮಿ ದಯವಿಟ್ಟು ಬೇಡ 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 ಅಂತ. ಆಶ್ಚರ್ಯ ಶುಕಮ, ಇಷ್ಟೆಲ್ಲ ಹೇಳಿದೆ ಬೇಡ ಅನ್ನಲಿಲ್ಲ. ಕೃಷ್ಣನ ಕಥೆ ಹೇಳ್ತೀನಿ. ಯಾಕೆ? ಅದು ಕಥೆ ಅಲ್ಲ ಸ್ವಾಮಿ, ಕಥೆ ಅಲ್ಲ, ನನ್ನ ಜೀವನ ಅದು. ಯಾವ ಸ್ವಾಮಿ ನನ್ನ ತಾತಂದರನ್ನು, ನನ್ನ ತಾತ ಅರ್ಜುನನನ್ನು, ನಮ್ಮ ತಾತಂದರ ಪಾಂಡವರನ್ನು ಪ್ರತಿ ಕ್ಷಣದಲ್ಲಿ ಮಾವ ಪ್ರಾಣ ಹಿ ಪಾಂಡವ ಅಂತ ಹೇಳಿ ಪ್ರಾಣಕ್ಕೆ ಪ್ರಾಣನಾಗಿ, ತ್ರಾಣಕ್ಕೆ ತ್ರಾಣನಾಗಿ ಅವ್ರನ್ನ ಪ್ರತಿ ಕ್ಷಣದಲ್ಲಿ ಕೈ ಹಿಡಿದು ಸಂರಕ್ಷಣೆ ಮಾಡಿದ ಅವನ ಕಥೆ ಸ್ವಾಮಿ. ನಮ್ಮ ಅಮ್ಮ ಉತ್ತರೆ ಗಂಡನನ್ನು, ನಮ್ಮ ತಂದೆನ ಕಳ್ಕೊಂಡು ಒಂಟಿಯಾಗಿ ಇದ್ದಾಗ, ಅವಳ ಗರ್ಭದಲ್ಲಿ ಪಾಂಡವ ವಂಶದ ಕಡೆ ಕುಡಿಯಾಗಿ ನಾನಿದ್ದಾಗ, ಅದಕ್ಕೆ ಅಶ್ವತ್ಥಾಮ ಬಾಣ ಬಿಟ್ಟು ನನ್ನ ಪ್ರಾಣವನ್ನು ತೆಗೆಯತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ, ಇದೇ ಕೃಷ್ಣ, ನೀವು ಹೇಳ್ತಾ ಇರತಕ್ಕಂಥ ಕೃಷ್ಣ, ಅಂಗುಷ್ಟ ಮಾತ ಕೃಷ್ಣನಾಗಿ ನಮ್ಮ ತಾಯಿಯ ಗರ್ಭದ ಒಳಗಡೆ ಬಂದು ಅಶ್ವತ್ಥಾಮ ಬಿಟ್ಟ ಆ ಕೆಟ್ಟ ಅಸ್ತ್ರವನ್ನು ಸಂಪೂರ್ಣ ನಿಶ್ಶಸ್ತ್ರ ಮಾಡಿ, ನಿಷ್ಫಲ ಮಾಡಿ, ನನ್ನನ್ನು ಮತ್ತೆ ಬದುಕಿಸಿ ನನಗೆ ಜೀವ ಕೊಟ್ಟಿರತಕ್ಕಂಥ ಮಹಾತ್ಮ ಪುಣ್ಯಾತ್ಮ ಸ್ವಾಮಿ. ಅದು ಕಥೆ ಅಲ್ಲ ಸ್ವಾಮಿ, ನನ್ನ ಬದುಕು. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ನನಗೆ ದರ್ಶನ ಕೊಟ್ಟಿರತಕ್ಕಂಥ ಮಹಾನುಭಾವ ಸ್ವಾಮಿ ಅವನು. ನನ್ನನ್ನು ಪ್ರತಿ ಕ್ಷಣ ಉಳಿಸ್ಕೊಳ್ತಾ ಇರತಕ್ಕಂಥ ಮಹಾನುಭಾವ ಸ್ವಾಮಿ. ಕಥೆ ಅಲ್ಲ ಸ್ವಾಮಿ, ನನ್ನ ಬದುಕು, ನನ್ನ ಉಸಿರು, ನನ್ನ ಹೆಸರು, ನನ್ನ ಧಮನಿಗಳು, ನನ್ನ ಇಡೀ ಜೀವನ ಮಿಡಿತಾ ಇರತಕ್ಕಂಥ ಸ್ವಾಮಿ. ಕಥೆ ಅಲ್ಲ ಸ್ವಾಮಿ. ಕೃಷ್ಣನ ವಿಚಾರ ಹೇಳಿ, ಕೃಷ್ಣನ ಕಥೆ ಹೇಳಿ, ಕಿವಿ ತುಂಬಿಸ್ಕೊಂಡ್ಬಿಡ್ತೀನಿ, ಕಣ್ಣೊಳಗೆ ತಂದು ಕೊಡ್ತೀನಿ, ಹೃದಯದಲ್ಲಿ ನಿಲ್ಲಿಸ್ಕೊಳ್ತೀನಿ. ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ.
ಈ ಭಾಗವತ ಹೇಳ್ತಾ ಇದ್ದೀರಲ್ಲ, ಈ ಭಾಗವತ ಹೇಳ್ತಾ ಇರೋದ್ರಿಂದ 3 ಜನ ಉದ್ಧಾರ ಆಗ್ತಾರೆ ಸ್ವಾಮಿ. ಪರೀಕ್ಷಿತ ರಾಜನ ಮಾತುಗಳು ಶುಕಾಚಾರ್ಯರಿಗೆ ಭಾಗವತದಲ್ಲಿ ತುಂಬ ಎಂಫಸೈಸ್ ಮಾಡಿ ಹೇಳ್ತಿದ್ದಾರೆ. ಈ ಭಾಗವತ ನೀವು ಹೇಳ್ತಿದ್ದೀರಲ್ಲ ಸ್ವಾಮಿ, ಇದರಿಂದ 3 ಜನ ಉದ್ಧಾರ ಆಗ್ತಾರೆ. ಯಾರು ಕೇಳಿಸ್ಕೊಳ್ತಾ ಇದ್ದಾರೆ, ಶ್ರವಣ ಮಾಡ್ತಿದ್ದಾರೆ, ಉದ್ಧಾರ ಆಗ್ತಾರೆ. ಯಾರು ಹೇಳ್ತಾರೆ ಅವರು ಉದ್ಧಾರ ಆಗ್ತಾರೆ. ಯಾರು ಹೇಳೋದಕ್ಕೆ ಕೇಳಿಸ್ಕೊಂಬಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅವರು ಉದ್ಧಾರ ಆಗ್ತಾರೆ. ಈ 3 ಜನ ಉದ್ಧಾರ ಆಗ್ತಾರೆ ಸ್ವಾಮಿ. ಪರೀಕ್ಷಿತ ರಾಜ ಶುಕ ಮಹಾರಾಜ್ ಹೇಳ್ತಿದ್ದಾರೆ, ಸ್ವಾಮಿ ದಯಮಾಡಿ ಆ ಕೃಷ್ಣಂದು ಹೇಳಿ ಸ್ವಾಮಿ, ಹೃದಯ ಬಿಚ್ಚಿ ಹೇಳಿ, ಪ್ರವಾಹದ ರೂಪದಲ್ಲಿ ಹೇಳಿ ಸ್ವಾಮಿ, ತೊಗೊಂಡ್ಬಿಡ್ತೀನಿ, ಸ್ವೀಕಾರ ಮಾಡ್ತೀನಿ. ಆಗ ವಸುದೇವ ದೇವಕಿಯರ ವಿವಾಹ ಆಗಿದೆ. ವಿವಾಹ ಆಗಿ ವಿವಾಹದ ಎಲ್ಲ ಪ್ರಸಂಗಗಳು ಮುಗಿದು ಆವಾಗ ಹಿಂದಿನ ಕಾಲದಲ್ಲಿ ಕಲ್ಯಾಣ ಮಂಟಪ ರಿಸೆಪ್ಷನ್ ಅಂತ ಇರಲಿಲ್ಲ. ದೇವಸ್ಥಾನದಲ್ಲಿ ಮದುವೆ, ಊರಿನ ಎಲ್ಲ ರಸ್ತೆಗಳಲ್ಲಿ ಗಾಡಿನಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ, ಅವ್ರಿಗೆ ಗಂಡು ಹೆಣ್ಣಿಗೆ ಮೆರವಣಿಗೆ ಮಾಡೋರು. ರಥದಲ್ಲಿ ಕೂಡಿಸಿದ್ರು. ವಸುದೇವ ದೇವಕಿಯರ ಮೆರವಣಿಗೆ ಏನು ರಸ್ತೆ ಇಕ್ಕಲಿಗಳಲ್ಲಿ ಸಾವಿರ ಜನ, ಎಲ್ಲರ ಕೈಗಳಲ್ಲೂ ಕಮಲದ ಹೂವುಗಳು, ಹೂವಿನ ಹಾರುಗಳು, ಆನಂದ ಮತ್ತೆ ಪರಮಾನಂದ. ಜನ ಸಂಭ್ರಮ ಸಡಗರದಲ್ಲಿ ವೈಭವದಲ್ಲಿ ಮುಳುಗೋಗಿದ್ದಾರೆ. ಈಗ ರಥಕ್ಕೆ ಮದುಮಗಳನ್ನು ಕರ್ಕೊಂಬಂದರು. ರಾಚಿಕೆಯಿಂದ ಗಂಭೀರವಾಗಿ ಹತ್ತಿದ್ರು. ಈಗ ರಥ ಸಿದ್ಧ ಆಯಿತು. ಸಾರಥಿ ಚಾವಟಿ ಹಿಡ್ಕೊಂಡ. ಈಗ ಮೆರವಣಿಗೆ ಪ್ರಾರಂಭ ಆಯಿತು. ಮೆರವಣಿಗೆ ಪ್ರಾರಂಭ ಆಗಿದೆ. ಇದ್ದಕ್ಕಿದ್ದಾಗೆ ಎದುರುಗಡೆಯಿಂದ 1000 ಜನ ಇದ್ದಾರೆ. ಎದುರುಗಡೆಯಿಂದ ದೊಡ್ಡ ಕುದುರೆ ಮೇಲೆ ಕೂತ್ಕೊಂಡು ಕಪ್ಪು ವಸ್ತ್ರವನ್ನು ಹಾಕ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ನಾಗಾಲೋಟದಲ್ಲಿ ಬಂದ, ಶರವೇಗದಲ್ಲಿ ಬಂದ, ಎಲ್ಲ ಭೇದಿಸ್ಕೊಂಡು ಬರ್ತಾ ಇದ್ದಾನೆ. ಜನ ಓಡಿ ಹೋದ್ರು. ಬೇಗ ಬಂದು ಈ ರಥದ ಪಕ್ಕದಲ್ಲೇ ಕುದುರೆ ನಿಂತುಕೊಳ್ತು. ಆ ಕುದುರೆ ಮೇಲಿನಿಂದ ಅನಾಮತ್ತಕ್ಕಾಗಿ ರಥಕ್ಕೆ ಎಗರದ. ಸಾರಥಿಯನ್ನು ಒಂದು ಕೈನಲ್ಲಿ ಎತ್ತ ಆಚೆ ಬಿಸಾಟ. ನನ್ನ ಸೋದರಿ ದೇವಕಿ, ನನ್ನ ತಂಗಿ ದೇವಕಿ, ಅವಳ ಮದುವೆ ಸಾರಥ್ಯವನ್ನು ಯಾವನೋ ಸಾರಥ್ಯ ಮಾಡೋದಲ್ಲ, ಈ ಕಂಸ ನಾನು ಸಾರಥ್ಯ ಮಾಡಬೇಕು ಅಂತ ಕಂಸ ಕೈಗೆ ತೊಗೊಂಡು ಚಾವಟಿನ ಬೀಗ್ತಾ ಇದ್ದಾನೆ. ಈ ಕಡೆ ನೋಡೋದು, ಈ ಕಡೆ ನೋಡೋದು. ಮೆರವಣಿಗೆ ಜನಕ್ಕೆ ಇನ್ನಷ್ಟು ಹುಮ್ಮಸ್ಸು, ಇನ್ನಷ್ಟು ಸಂತೋಷ. ಏನು ಒಂದೊಂದು ಹೂವು ಹಾಕ್ತಾ ಇದ್ದಾರೆ, ಹೂವಿನ ಹಾರ ಎಸಿತಾ ಇದ್ದಾರೆ, ಉಗೆ ಅಂತಿದ್ದಾರೆ, ಜಾಯಿ ಅಂತಾರೆ, ಶಾಬಾಸ್ ಅಂತಿದ್ದಾರೆ. ಮೆರಿತಾ ಇದ್ದಾನೆ, ಬೀಗ್ತಾ ಇದ್ದಾನೆ, ಎಲ್ಲ ನೋಡ್ತಾ ಇದ್ದಾನೆ, ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಆಕಾಶದಲ್ಲಿ ಎಂಥ ವಿಚಿತ್ರ ಗುಡುಗು ಸಿಡಿಲು ಆಯಿತು ಅಂತಂದರೆ ಎಲ್ಲ ಆಕಾಶದ ಕಡೆ ನೋಡ್ತಾರೆ. ಆಕಾಶ ಹರ್ಕೊಂಡು ಹೋಗೋಕೆ ಮಿಂಚಾಯಿತು. ಇದ್ದಕ್ಕಿದ್ದಾಗೆ ಆ ಶರೀರವಾಣಿ ಬಂತು. ಏ ಮೂರ್ಖ, 1000 ಜನ ನೋಡ್ತೀಯಾರೆ, ಸುಮ್ಮನೆ ನೋಡ್ತೀಯಾರೆ, ಯಾರೂ ಮಾತಾಡಲಿಲ್ಲ. ಈ ಕಂಸ ಮಾತ್ರ ಕರ್ದ, ನನ್ನ ಕರ್ದ. ಇವ ಸೋ ಶೂರ್, ಕರ್ದ ನಿನ್ನೇ ಕರೆದಿದ್ದು, ನೀನೇ ಮೂರ್ಖ. ನನ್ನ ಸೋದರಿ ಅಂತ ಬೀಗುಕೊಂಡು ಖುಷಿಯಾಗಿ ಏನು ಸಾರಥ್ಯ ಮಾಡ್ಕೊಂಡು ಹೋಗ್ತಾ ಇದೆಯೋ, ಈ ನಿನ್ನ ಸೋದರಿ ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟತಕ್ಕಂಥ ಗಂಡು ಮಗು ನಿನ್ನನ್ನು ಕತ್ತರಿಸಿ ಕೊಂದು ಚೆಲ್ಲುತ್ತಾನೆ, ಅವನು ನಿನಗೆ ಮೃತ್ಯು ಆಗ್ತಾ ಇದ್ದಾನೆ. ಈ ಮಾತು ಆಕಾಶದಿಂದ ದೇವತೆಗಳ ವಾಣಿಯಾಗಿ, ಆಕಾಶವಾಣಿಯಾಗಿ ಕೇಳಿದ ಮರುಕ್ಷಣದಲ್ಲಿ ಕಂಸ ಚಾವಟಿಯನ್ನು ಬಿಟ್ಟ. ರೋಷಬದ್ಧ ಭ್ರಕಟಿ ಆದ. ತಿರುಗದ ರಥದಲ್ಲಿ ಆ ದೇವಕಿಯ ಮುಂದಲಿಯನ್ನು ಹಿಡ್ಕೊಂಡ, ತಲೆ ಹಿಡ್ಕೊಂಡ, ಜಗ್ಗದ ಅವಳನ್ನ. ಇವನು ಧುಮುಕದ, ಅವಳನ್ನು ಕೆಳಗೆ ಎಳೆದ, ಕೆಳಗೆ ಬಿದ್ಲು. ಒಂದು ಎಡಗಡೆ ಕೈಯಲ್ಲಿ ಅವಳು ಜುಟ್ಟು ಹಿಡ್ಕೊಂಡ, ಬಲಗಡೆ ಕೈಯಿಂದ ಕತ್ತಿ ತೆಗೆದ, ಆಕಾಶದ ಕಡೆ ನೋಡ್ದ. ಏನು ಹೇಳಿದರು ಆಕಾಶವಾಣಿ ದೇವತೆಗಳರ, ಇವಳ 8ನೆಯ ಗರ್ಭದಿಂದ ಹುಟ್ಟತಕ್ಕಂಥ ಮಗು ನನ್ನ ಕೊತ್ತೋರ್ದ. ನೀವು ನೋಡಿ, ಈಗ ಇನ್ನೊಂದು ಕ್ಷಣದಲ್ಲಿ ಅವಳಿಂದ ಹುಟ್ಟಬಹುದಾದ ಮಗು ಹುಟ್ಟಕ್ಕೆ ಮುಂಚೆ ಇವಳನ್ನೇ ಹೇಗೆ ಸಾಯಿಸ್ತೀನಿ ನೋಡ್ರೋ ಅಂತ ಕತ್ತಿ ಎತ್ತಿದ್ದಾನೆ ಅವಳನ್ನ ಕತ್ತರಿಸೋಕ್ಕೆ. ಅಷ್ಟರಲ್ಲಿ ಅದೇ ತಾನೇ ಅವಳನ್ನು ಮದುವೆ ಆಗಿದ್ದಂಥ ವಸುದೇವ, ಅವಳ ಗಂಡ, ಎಗರದ ಆ ಕತ್ತಿ ಹಿಡ್ಕೊಂಡಿರ್ತಕ್ಕಂಥ ಬಲಗೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಏ ಕಂಸ, ನೀನು ಒಬ್ಬನೇ ಎಲ್ಲ ಶರೀರವಾಣಿ ಕಳಿಸಿದ್ದು ನಾನು ಕೇಳ್ಕೊಂಡಿದ್ದೀನಿ. ಶರೀರವಾಣಿ ಹೇಳ್ತು, ಇವಳ 8ನೆಯ ಮಗುವಿನಿಂದ ನಿನಗೇ ಗಂಡಾಂತರ, ಇವಳಿಂದ ನಿನಗೆ ತೊಂದರೆ ಇಲ್ಲ, ಇವಳ ಮೊದಲನೇ ಮಗು ತೊಂದರೆ ಇಲ್ಲ, 2, 3, 4ನೇ ಮಕ್ಕಳು ತೊಂದರೆ ಇಲ್ಲ, 5, 6, 7 ತೊಂದರೆ ಇಲ್ಲ, 8ನೇ ಮಗುವಿಂದ ನಿಂಗೆ ತೊಂದರೆ. ಯಾವ ಕಾಲಕ್ಕೂ 8ನೇ ಮಗು ಆಗೋದು? ಈಗ ಮದುವೆ ಆಗಿದ್ದೀವಿ. ನಿನ್ನ ಸ್ವಂತ ಸೋದರಿ, ಹೆಣ್ಣು ಮಗಳು, ಮದುಮಗಳು, ಇಷ್ಟು ಜನ ನೀನು ಮುಂದೆ ರಾಜ ಆಗತಕ್ಕಂಥವನು. ಇಷ್ಟು ಜನದ ಮುಂದೆ ಇವಳನ್ನು ನೀನು ಕತ್ತರಿಸಿ ಏನು ಮುಖ ಇಟ್ಕೊಂಡು ರಾಜ್ಯ ಅಂತ ರಾಜ್ಯಭಾರ ಮಾಡ್ತೀಯ ನೀನು? ಅದು ಅಲ್ಲದೆ ನಿನಗೆ ನನ್ನ ವಿಚಾರ ಗೊತ್ತಿದೆ. ಪ್ರಾಣ ಜಾಯೆ ಪರ್ವಚನ ಜಾಯೆ, ಎಂದಿಗೂ ನನ್ನ ವಚನ ಬೀರೋದಿಲ್ಲ. ನೀನು ಹುಟ್ಟಿದಾಗಿಂದ ನಾನು ನೋಡಿದ್ಯಾ. ನೀತಿಗೆ, ನ್ಯಾಯಕ್ಕೆ, ಸತ್ಯಕ್ಕೆ, ಧರ್ಮಕ್ಕೆ ಬದುಕ್ತಾ ಇರತಕ್ಕಂಥ ಜೀವ ಇದು. ಈಗ ಸೂರ್ಯ ಚಂದ್ರ ಮೇಲೆ ಆಣೆ ಮಾಡ್ತಾ ಇದ್ದೀನಿ, ಅಶರೀರವಾಣಿ ದೇವತೆಗಳ ಮೇಲೆ, ದೇವತೆಗಳ ಮೇಲೆ ಮಾಡ್ತೀನಿ. ನನಗೆ ಇವಳಿಗೆ ಹುಟ್ಟತಕ್ಕಂಥ ಮಕ್ಕಳನ್ನ ಹುಟ್ಟಿದ ತಕ್ಷಣ ಕೈ ತಂದು ಕೊಡ್ತೀನಿ. ಏನು ಮಾಡ್ತೀಯ ಅಂತ ಕೇಳ್ಕೋದಿಲ್ಲ. ಕತ್ತರಿಸಿ ಚೆಲ್ತಿಯೋ ಬದುಕು ನಿಂದುಬಿಟ್ಟಿದ್ದು
ಆದರೆ ಬಿಟ್ಬಿಡವಳನ್ನ. ಇನ್ನೂ ಒಂದು ಹೇಳ್ದ, ಇಂಥ ವಿಚಿತ್ರ ಅವಘಡ ಸಂಭವಿಸಬಹುದು ಅಂತ ಮುನ್ಸೂಚನೆ ಸಿಕ್ಕಿದ್ದರಿಂದ ನನಗೆ ನನ್ನ ಭಟರೆಗಳನ್ನು ಕಠಾರಿ, ಈಟಿ, ಕತ್ತಿ, ಬಲ್ಲೆಗಳನ್ನು ಕೊಟ್ಟು ಮಾರು ವಸ್ತ್ರದಲ್ಲಿ ಇಲ್ಲೇ ಸುತ್ತಲೂ ಸಾವಿರಾರು ಜನ ನಿಲ್ಲಿಸಿದ್ದೀನಿ. ನೀನೇನಾದರೂ ಇವಳನ್ನ ಕತ್ತರಿಸಿ ಅಂತ ಕೈ ಎತ್ತಿದರೆ ಮರುಕ್ಷಣದಲ್ಲಿ ನಿನ್ನ ಕೈಯನ್ನು ನನ್ನ ಭಟ್ರು ಕತ್ತರಿಸ್ತಾರೆ, ಎಚ್ಚರ. ಈ ಮಾತುಗಳು ಸ್ವಲ್ಪ ಕಂಸನಿಗೆ ಜಾಗೃತಿ ವಿವೇಚನೆ ತಂತು. ತಕ್ಷಣ ಮನಸ್ಸು ಬದಲಾಯಿಸಿದ. ನಿನ್ನನ್ನು ಹುಟ್ಟಿದಾಗಿಂದ ನೋಡ್ತಿದ್ದೀನೋ ವಸುದೇವ, ಯಾವತ್ತೂ ಸುಳ್ಳಾಡಿಲ್ಲ ನೀನು. ಅದು ಅಲ್ಲದೆ ನನಗೆ ಇವಳಿಂದ ಗಂಡಾಂತರ ಇಲ್ಲ, ಮೊದಲ ಮಕ್ಕಳಿಂದ ಗಂಡಾಂತರ ಇಲ್ಲ. ಹುಟ್ಟಿದ ಮಕ್ಕಳನ್ನ ತಂದು ಒಪ್ಸು ನನಗೆ, ಹೋಗ್ರಿ ಹಾಳಾಗೋಗಿ ಬಿಟ್ಟು ಕಳಿಸ್ತಾ. ತಕ್ಷಣ ಮೆರವಣಿಗೆ ಬರ್ಕಾಸ್ತಾಯಿತು. ಎಲ್ಲ ಬೇಸರ ಬವಣೆ ಜಿಗುಪ್ಸೆನಲ್ಲಿ ಹೊಟ್ಟೋದ್ರು. ದೇವಕಿ ವಸುದೇವರು ಹೋದರು. ಮೊದಲನೇ ಮಗು ಆಯಿತು. ಮಾತು ತಪ್ಪದ ಹಾಗೆ ಹುಟ್ಟಿದ ತಕ್ಷಣ ವಸುದೇವ ತಗೊಂಬಂದು ಕಂಸನ ಅರಮನೆ ಒಳಗೆ ಕೊಟ್ಟ. ಕಂಸ ನೋಡ್ದ, ಎಂಥ ಮುದ್ದು ಮಗು, ಬಂಗಾರ ಮಗು, ಎಂಥ ಕಂದಮ್ಮ. ಈ ಕಂದಮ್ಮನ ಕೊಂದು ನಾನು ಯಾವ ಪಾಪಕ್ಕೆ ಹೋಗಲಿ? ಇದರಿಂದ ನನಗೆ ಆಪತ್ತು ಇಲ್ಲ, ವಿಪತ್ತು ಇಲ್ಲ, ಕೊಲೆನೂ ಇಲ್ಲ, ಏನೂ ಇಲ್ಲ. ಅಪ್ಪ ಕರ್ಕೊಂಡೋಗೋ ರಾಜ, ಚೆನ್ನಾಗಿ ಸಾಕು ಅಪ್ಪ, ನನಗೇನಿದ್ರು 8ನೇ ಮಗು ಬೇಕು, ಕರ್ಕೊಂಡೋಗು. ಆಶ್ಚರ್ಯ, ಅಂಥ ಕ್ರೂರಿ, ಹಿಂಸಕ, ರಾಕ್ಷಸ ಇಷ್ಟು ಪ್ರೀತಿಯಿಂದ ಕಳಿಸ್ತೀನಲ್ಲಪ್ಪ. ಆದರೂ ಅಸ್ತವ್ಯಸ್ತ ಮನಸ್ಸುಗಳು ನಂಬಕ್ಕಾಗಲ್ಲ ಅಂದ್ಕೊಂಡು ತೊಗೊಂಡು ಹೋಗ್ತೀಯಾನೆ. ಅವನು ಹೋದ ಮರುಕ್ಷಣದಲ್ಲೇ ನಾರಾಯಣ ನಾರಾಯಣ ಬಂದರು, ನಾರದರು ಬಂದರು. ಇನ್ನೂ ಆರ್ಚ್ ಹೊರಗಡೆ ಹೆಬ್ಬಾಗಲತ್ರನೇ, ಏ ಮೂರ್ಖ, ಇದೆಯಾ ಮೂರ್ಖ ಅಂದರು. ಅರಮನೆಯಲ್ಲಿ ಸಾವಿರಾರು ಜನ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಇವನು ಸಿಂಹಾಸನ ಜಂಪ್ ಮಾಡಿಕೊಂಡು, ಬಂದೆ ಸ್ವಾಮಿ ಬಂದೆ, ಕರೆದ್ರಾ ಅಂತ ಓಡ್ ಬಂದ. ಕಾಲಿಗೆ ಬಿದ್ದ. ಯಾಕೆ ಸ್ವಾಮಿ ಎಲ್ಲ ನನ್ನ ಮೂರ್ಖ ಮೂರ್ಖ ಅಂತಲೇ ಕರೀತಾರೆ ಅಂತ. ಮೂರ್ಖ ಅಲ್ಲದೆ ಇನ್ನೇನು, ಕೈಗೆ ಬಂತು ಯಾವಾದ್ರು ಬಾಯಿ ಇಟ್ಕೊಳ್ಳದೆ ಕಳಿಸ್ತಾರೆ ನಾವು. ಬುದ್ಧಿ ಮೂರ್ಖ ಯಾಕೆ ಸ್ವಾಮಿ ಅಂತಂದ. ಅಲ್ಲೋ ವಸುದೇವ ಮಗುನ ತಂದ್ಕೊಂಡಾಗ ಕತ್ತರಿಸಿ ಚೆಲ್ಲದು ಬಿಟ್ಬಿಟ್ಟು ಕಳಿಸಿದೆಯಲ್ಲ, ಬುದ್ಧಿ ಇದೆಯೇನೋ. ಕಂಸ ನಕ್ಕು ನಗ್ತಾನೆ. ಸ್ವಾಮಿ, ಕಾಡಲ್ಲೆಲ್ಲೋ ಧ್ಯಾನ ಗೀನ ಮಾಡ್ಕೊಂಡಿರೋರು ನಿಮಗೆ ಮ್ಯಾಥಮೆಟಿಕ್ಸ್ ಏನು ಗೊತ್ತು, ಸೈನ್ಸ್ ಏನು ಗೊತ್ತು ಸ್ವಾಮಿ, ಏನು ಹಂಗಂದ್ರೆ ಅಂತ. ನನಗೆ ಶರೀರವಾಣಿ ಕೇಳಿಸ್ಕೊಂಡಿದ್ದೀನಿ. ಮೊದಲನೇ ಮಗುವಿಂದ ರಿಸ್ಕ್ ಇಲ್ಲ, 2, 3 ರಿಸ್ಕ್ ಇಲ್ಲ, 4, 5 ರಿಸ್ಕ್ ಇಲ್ಲ, 7ಕ್ಕೂ ರಿಸ್ಕ್ ಇಲ್ಲ, 8ನೇದಕ್ಕೆ ರಿಸ್ಕು. 8ನೇದು ಬಂದಾಗ ನಾನು ಅಲರ್ಟ್ ಆಗ್ತೀನಿ. ಅದೆಲ್ಲ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸು. 1, 2, 3, 7 ಎಲ್ಲ ನಿಮಗೆಲ್ಲ ಜಟಾಜುಟದಾರಿಗಳಿಗೆ ಅವೆಲ್ಲ ಅರ್ಥ ಆಗಲ್ಲ ಮ್ಯಾಥಮೆಟಿಕ್ಸು ಅಂತಂದ. ಇವರಂದರು, ಲೇ ಯಾವ ಮ್ಯಾಥಮೆಟಿಕ್ಸು ನೀನು ಕಲ್ತಿದ್ದೋ? ಇಲ್ಲೇ ಮಧುರೈನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಕಲ್ತ್ಕೊಂಡೆ ಕಂಸ. ನಿನಗೆ 8ನೇ ಮಗುವಿಂದ ಮೃತ್ಯು ಅಂತ ಹೇಳಿದ್ದು ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟ್ರು ದೇವತೆಗಳು ಆಶ್ಚರ್ಯವಾಣಿ ಹೇಳಿದರು, ದೇವತೆಗಳು ಆಕಾಶವಾಣಿ ಹೇಳಿದರು. ಮತ್ತು ದೇವತೆಗಳು ಮ್ಯಾಥಮೆಟಿಕ್ಸ್ ಓದಿದ್ಯೇನೋ? ಅದು ಬೇರೆ ಇರುತ್ತಾ? ದೇವತೆಗಳು ಮ್ಯಾಥಮೆಟಿಕ್ಸ್ ಬೇರೆನಾ? ಎಸ್ ಅಂತ. ಅದೇನು ಸ್ವಾಮಿ? ಅದರಲ್ಲಿ ಒಂದು ಸ್ಪೆಷಲ್ ಚಾಪ್ಟರ್ ಇರುತ್ತೆ ಕಣ ದೇವತೆಗಳ ಮ್ಯಾಥಮೆಟಿಕ್ಸಲ್ಲಿ. ಅದರಲ್ಲಿ ಏನು ಅಂದರೆ, ಕೌಂಟಿಂಗ್ ದೇವತೆಗಳು ಯಾವಾಗಲೂ ದೇವತೆಗಳು ಕೌಂಟಿಂಗು ರಿವರ್ಸ್ ಕೌಂಟಿಂಗ್ ಮಾಡ್ತಾರೆ. ಏನು ಹಂಗಂದರೆ, ಈಗ 1ನೇದು ಬಿಟ್ಟು ಕಳಿಸಿದೆಯಲ್ಲ, 2, 3, 4, 5, 8ನೇದು ಮಗು ಆಗುತ್ತೆ, ತೊಗೊಂಬರ್ತೀಯ, ಕತ್ತರಿಸ್ತೀಯ. ದೇವತೆಗಳು ಮ್ಯಾಥಮೆಟಿಕ್ಸ್ನಲ್ಲಿ ಅದು ಫಸ್ಟ್ ಚೈಲ್ಡು, 8ನೇದು ಫಸ್ಟ್ ಚೈಲ್ಡು, 7ನೇದು ಸೆಕೆಂಡ್ ಚೈಲ್ಡು, 6ನೇದು ಥರ್ಡ್ ಚೈಲ್ಡು, 5ನೇದು ಫೋರ್ತ್ ಚೈಲ್ಡು. ಈಗ ಬಿಟ್ಟು ಕಳಿಸ್ತಲ್ಲ ಫಸ್ಟು ದೇವತೆಗಳ ಕೌಂಟಿಂಗ್ನಲ್ಲಿ, ರಿವರ್ಸ್ ಕೌಂಟಿಂಗ್ನಲ್ಲಿ ಇದು 8th ಚೈಲ್ಡ್ ಆಗುತ್ತೆ. ಅಷ್ಟೊತ್ತಿಗೆ ಇವನು ಚೆನ್ನಾಗಿ ಬೆಳೆಸಿರ್ತಾರೆ, ಡೈಲಿ ಕಾಡಿಗೆ ಕರ್ಕೊಂಡು ಹೋಗ್ತಾರೆ, ನಿನ್ನ ಫೋಟೋ ಇಟ್ಟಿರ್ತಾರೆ, ಅವನ ಕೈನಲ್ಲಿ ರಿವಾಲ್ವರ್ ಕೊಟ್ಟಿರ್ತಾರೆ, ಫೋಟೋಗೆ ಹೊಡಿಸಿರ್ತಾರೆ. ನೀನು ಆ 8ನೇ ಮಗು ಅಂತ ನೀನು ಕಟ್ ಮಾಡ್ತೀಯಲ್ಲ, ದೇವತೆಗಳಲ್ಲಿ ಆ ಮ್ಯಾಥಮೆಟಿಕ್ಸ್ನಲ್ಲಿ ಅದು ಫಸ್ಟ್ ಚೈಲ್ಡು, ಅವತ್ತೇ ಬರ್ತಾನೆ ಇವನು ನೀನು ಹೊಡೆದು ಕೊಂದುತ್ತಾನೆ. ಮೊದಲು ಕರೆಸಿ ಕತ್ರ ಸಾಕು. ಅಯ್ಯೋ ಎಂಥ ಒಳ್ಳೆ ಕೊಟ್ರಿ. ಯೂನಿವರ್ಸಿಟಿ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಸಾರಿ ಅಂತಂದ. ವಸುದೇವನಿಗೆ ಹೇಳಿ ಕಳಿಸ್ದ. 1, 2, 3, 4, 5, 6 ಮಕ್ಕಳನ್ನು ಕತ್ತರಿಸಿ ನಿಷ್ಕಾರುಣ್ಯದಿಂದ ಕೊಂದ. ಈಗ ಶೇಷ 7ನೇ ಮಗುವಾಗಿ ದೇವಕಿಯ ಗರ್ಭದಲ್ಲಿ ಬಂದು ಕೂತ. ಈಗ ವೈಕುಂಠದಲ್ಲಿ ಮಹಾವಿಷ್ಣು ಯೋಗಮಾಯಿಯನ್ನು ಕರೆದ. ಯೋಗಮಾಯಿಗೆ ಹೇಳಿದ, ಇದೊಂದು ಸುವರ್ಣಾವಕಾಶ, ಭೂಮಿಗೆ ಹೋಗು, ಮಧುರೆಗೆ ಹೋಗು, ಸೆರೆಮನೆಗೆ ಹೋಗು. ಸೆರೆಮನೆಯಲ್ಲಿ ದೇವಕಿಯ ಗರ್ಭದಲ್ಲಿ ಈಗಾಗಲೇ ಶೇಷ ಹೋಗಿ ಕೂತಿದ್ದಾನೆ.
ಅವಳಿಗೆ ಗೊತ್ತಾಗದ ಹಾಗೆ ಅವಳ ಗರ್ಭದಲ್ಲಿರತಕ್ಕಂಥ 7ನೇ ಮಗು ವಿಶೇಷವನ್ನು ನೀನು ಗರ್ಭವನ್ನು ಸೆಳೆಕೊಂಡು ಆ ಯಮುನೆಯನ್ನು ದಾಟಿಕೊಂಡು ನಂದಗೋಕುಲಕ್ಕೆ ಹೋಗು. ಅಲ್ಲಿ ವಸುದೇವನ ಇನ್ನೊಬ್ಬ ಹೆಂಡತಿ ಇದ್ದಾಳೆ ರೋಹಿಣಿಯ ಗರ್ಭದಲ್ಲಿ ಆ ಮಗುವನ್ನು ಇಡು. ಇಲ್ಲಿ ನೆಕ್ಸ್ಟ್ ಡೇ ಕಂಸ ವೈದ್ಯರು, ಪಂಡಿತರು, ಡಾಕ್ಟರ್ಸು, ಮೆಡಿಕಲ್ ಎಕ್ಸ್ಪರ್ಟ್ಸು, ಕ್ಲಿನಿಕಲ್ ಎಕ್ಸ್ಪರ್ಟ್ಸು ಡೈಲಿ ಮೆಡಿಕಲ್ ಚೆಕಪ್ಪಿಗೆ ಬರ್ತಾರೆ, ನೋಡ್ತಾರೆ. ಅವಳಿಗೆ ಗರ್ಭಸ್ರಾವ ಆಗೋಗಿದೆ, ಮಿಸ್ಕ್ಯಾರೇಜ್ ಆಗೋಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ. ಕಂಸ ಕಂಡೋಲೆನ್ಸ್ ಮೆಸೇಜ್ ಬರ್ದು ಕಳಿಸ್ತಾನೆ. ಅಲ್ಲಿಗೆ ಅದ್ರ ಮುಗಿಯುತ್ತೆ. ನೀನು ವಾಪಸ್ ಬರಬೇಡ, ಅದೇ ಗೋಕುಲದಲ್ಲಿ ನಂದಗೋಪನ ಅರಮನೆ ಇದೆ, ಆ ಮನೆ ಒಳಗೆ ಹೋಗು. ಯಶೋದೆಯ ಗರ್ಭದಲ್ಲಿ ಹೆಣ್ಣು ಮಗು ಆಗ ನೀನು ಕೂತ್ಕೋ. ಇನ್ನು ಐ ವಿಲ್ ಟೇಕ್ ಚಾರ್ಜ್, 8ನೇ ಮಗುವಾಗಿ ದೇವಕಿ ಗರ್ಭದಲ್ಲಿ ನಾನು ಬರ್ತಿದ್ದೀನಿ. ದೆನ್ ಐ ವಿಲ್ ಡೂ ಎವ್ರಿಥಿಂಗ್. ಈ ಸೇವೆ ಮಾಡೋದಕ್ಕೆ ಕಲಿಯುಗದಲ್ಲಿ ನಿನ್ನನ್ನು ಯೋಗಮಾಯೆ, ನಿನ್ನನ್ನು ನಾರಾಯಣಿ, ಮಾಧವಿ, ವಿಜಯ, ಅಂಬಿಕಾ, ಶಾರದಾ, ದಾಕ್ಷಾಯಿಣಿ, ಈ ಕಾಳಿ, ಮಹಾಕಾಳಿ, ಭದ್ರಕಾಳಿ ಈ ಹೆಸರುಗಳಿಂದ ದೇವಸ್ಥಾನಗಳು ಕಟ್ಟಿಸಿ ಜನ ಕಲಿಯುಗದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಹೋಗ್ಬಿಟ್ವಾ. ಆಗ ಯೋಗಮಾಯೆ ಬಂದು ಆ ಸೆಳೆದು 7ನೆಯ ಗರ್ಭವನ್ನು ದೇವಕಿಯಿಂದ ಸೆಳೆದು ನಂದಗೋಕುಲಕ್ಕೆ ಬಂದು ರೋಹಿಣಿಯ ಗರ್ಭದಲ್ಲಿ ಅದನ್ನು ಇಟ್ಟು ತಾನು ಯಶೋದೆಯ ಗರ್ಭದಲ್ಲಿ ಹೆಣ್ಮಗು ಆದಲು. ಈಗ ಮಾರನೇ ದಿನ ಬೆಳಗ್ಗೆ ದೇವಕಿ ನೋಡ್ತಾಳೆ, ಗರ್ಭ ಖಾಲಿಯಾಗಿದೆ. ಡಾಕ್ಟರ್ಸು, ಪಂಡಿತರು ಬಂದು ರಿಪೋರ್ಟ್ ಬರೆದ್ರು, ಮಿಸ್ಕ್ಯಾರೇಜು. ಕಂಸ ಬಂದ, ರಿಗ್ರೀಟೆಡ್ ಕಂಡೋಲೆನ್ಸಸ್ ಮೆಸೇಜ್ ಬರ್ದು ಹೋದ. ರಾತ್ರಿ ಆಯಿತು. ಕಣ್ಣಲ್ಲಿ ರಕ್ತ ಸುರಿದು ಹೋಗ್ತಾ ಇದೆ ಗಂಡ ಹೆಂಡತಿಯವರಿಗೆ. 6 ಮಕ್ಕಳನ್ನ ಕತ್ತರಿಸಿಕೊಂಡ. 7ನೇದು ಅದಾದರೂ ಉಳಿಯುತ್ತಾ ಅಂದ್ಕೊಂಡ್ರೆ ಅದೂ ಇಲ್ಲ. ಒಳಗೆಲ್ಲ ಕತ್ಲಾಯಿತು. ರಾತ್ರಿ ಅರ್ಧ ರಾತ್ರಿ ಆಗಿದೆ. ಹೊರಗಡೆ ನೋಡಿದ್ರೆಲ್ಲ ಕತ್ಲು, ಆಕಾಶ ನೋಡ್ತಾರೆ ಎಲ್ಲ ಕತ್ಲು, ಸುತ್ತಲೂ ಕತ್ಲು. ಕಣ್ಣು ಮುಚ್ಚಿದ್ರೆ ಒಳಗಡೆ ಕತ್ಲು, ಕಣ್ಣು ಬಿಟ್ಟರೆ ಕತ್ಲು, ಜಗತ್ತೆಲ್ಲ ಕತ್ಲು, ಬದುಕು ಕತ್ಲು, ಭವಿಷ್ಯ ಕತ್ಲು. ಏನೀ ಕತ್ಲು ಅಂತ ಹಿಡ್ಕೊಂಡಿದ್ದಾರೆ. ಕುಸಿದು ಬಿದ್ದು ಹೋದ್ಲು. ಶವ ಆದಾಗ ಹೋಗಿದ್ದಾಳೆ, ಮೂಳೆ ಚಕ್ಲಾಗಿ ಹೋಗಿದ್ದಾಳೆ. ಅನ್ನ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ಏನೂ ಇಲ್ಲ, ಬರೀ ಗಾಳಿ ಇಲ್ಲ. 2 ಜೀವಗಳಿದೆ. ಅವಳು ಹಿಡ್ಕೊಂಬ ಕೂಡ ಆಗ್ತಿಲ್ಲ, ಕುಸಿದು ಬಿದ್ಲು. ವಸುದೇವ ಒಬ್ಬನೇ ಹಾಗೆ ಹಿಡ್ಕೊಂಡು ಆ ಸೆರೆಮನೆಯ ಕಿಟಕಿಯ ಕಬ್ಬಿಣದ ಸರಳುಗಳನ್ನು ಹಿಡ್ಕೊಂಡು ಕತ್ತಲಿನ ಆಕಾಶದ ಕಡೆ ಕತ್ತಲ ಕಣ್ಣಿನಿಂದ ಕಪ್ಪು ಭವಿಷ್ಯವನ್ನು ಕಣ್ಣು ತುಂಬ ನೀರು ಹಾಕ್ಕೊಂಡು ಕಣ್ಣಲ್ಲಿ ರಕ್ತಸ್ಕೊಂಡು ನೋಡ್ತೀಯಾನೆ. ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಪ್ರಚಂಡವಾಗಿರತಕ್ಕಂಥ ಸಿಡಿಲು ಗುಡುಗು ಜನ್ಮದಲ್ಲಿ ಕೇಳಲಿಲ್ಲ. ಆಕಾಶ ಹರಿದು ಹೋಯಿತು. ಆಕಾಶ ಹರಿತಿರೋದು ಕಾಣ್ತಾ ಇದೆ. ಹರಿದ ತಕ್ಷಣ ಒಳಗಡೆಯಿಂದ ವಿಚಿತ್ರ ಬೆಳಕು, ಪ್ರಚಂಡ ಬೆಳಕು, ಜಗತ್ತು ಕಾಣದೇ ಇರೋ ಬೆಳಕು ಆಕಾಶ ಹರ್ಕೊಂಡು ಈಚೆಗೆ ಬರ್ತಾ ಇದೆ. ಬೆಳಕು ತಕ್ಷಣ ಮಿಂಚಾಗೋಯ್ತು. ಮಿಂಚು ಅಂದ್ರೆ ಕೋಲು ಮಿಂಚಾಗೋಯ್ತು. ಆಕಾಶದಿಂದ ಭೂಮಿವರೆಗೆ ಒಂದೇ ಕೋಲದ ಹಾಗೆ ಮಿಂಚು. ಒಂದು ಕ್ಷಣ ಅಂಥ ವೇಗ, ಪ್ರಚಂಡ ವೇಗ, ದೈವ ವೇಗ ಕಂಡಿಲ್ಲ, ಕೇಳಿಲ್ಲ. ಆ ಕೋಲು ಮಿಂಚು, ಕೋಲು ಭೂಮಿಯಿಂದ ಆಕಾಶ, ಆಕಾಶದಿಂದ ಭೂಮಿ ಹಂಗೆ ಬಂದು ನೇರ ನೋಡ್ತಾ ಇರೋವಾಗೆ ಈ ಸೆರೆಮನೆ ಹತ್ರ ಬರ್ತಾ ಇದೆ. ಆ ಮಿಂಚು ಬಂದು ಹೀಗಿಡ್ಕೊಂಡಿದ್ದಾನೆ. ಬಂದು ಹೊಡಿತು. ಆ ವಸುದೇವನ 2 ಹುಬ್ಬುಗಳ ಮಧ್ಯದ ಮೂರ್ಧನ್ಯ ನಾಡಿಯ ಒಳಗೆ ಆಕಾಶ ಹರಿಕೊಂಡು ಬಂದ ದೇವಲೋಕದ ಪ್ರಚಂಡ ಬೆಳಕು ಒಳಗಡೆ ನುಗ್ಗಿ ಒಳಗಡೆ ಪ್ರಕಾಶಮಾನವಾಗಿರತಕ್ಕಂಥ ತೇಜಸ್ಸು ಒಂದು ಕ್ಷಣದಲ್ಲಿ ದೇವೇಂದ್ರ ಮಹೇಂದ್ರನ ಥರ ವಿಜೃಂಭಿಸ್ತಾ ಇದ್ದಾನೆ ವಸುದೇವ. ಒಳಗೆಲ್ಲ ಚೈತನ್ಯದ ಪ್ರವಾಹ. ಹೆಂಡತಿನ ಏಳು ಮೇಲೆ ಅಂತ ಹೆಂಡತಿ ನೋಡ್ತಾಳೆ. ಒಳಗೆಲ್ಲ ಬೆಳಕು ಝಗ್ಗಂತ ಬೆಳಕಾಗ್ತಾ ಇದೆ. ಅಂಥ ಕಾಂತಿ, ಅಂಥ ತೇಜಸ್ಸು, ಅಂಥ ಅದ್ಭುತ, ಅಂಥ ಬೆಳಕು, ಅಂಥ ಪ್ರಕಾಶ, ದೇವಲೋಕದ ಪ್ರಕಾಶ ಕಂಡಿಲ್ಲ, ಕೇಳಿಲ್ಲ. ಮರುದಿನ ರಾತ್ರಿ ಈ ಪ್ರಕಾಶ ದೇವಕಿಗೆ ವರ್ಗಾವಣೆ ಆಗಿದೆ. ಬೆಳಗಿನ ಜಾಮ ವಸುದೇವ ಕಣ್ಣು ಬಿಟ್ಟು ನೋಡ್ತಾನೆ. ಸಕಲ ಲಕ್ಷಿತಿಯಾಗಿರ್ತಕ್ಕಂಥ ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ದೇವಕಿ. ಆ ದೇವಕಿಯ ಒಳಗಡೆ ಇರತಕ್ಕಂತಹ ಗರ್ಭದಲ್ಲಿ ಪರಮಾತ್ಮ ಬಂದಿದ್ದಾನೆ. ಗರ್ಭಸ್ತುತಿ ನಾಳಿಂದ ನೋಡೋಣ. ನಮಸ್ಕಾರ.